ನಮಸ್ತೆ ಫ್ರೆಂಡ್ಸ್, ನಂದಿ ವ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ. ನಿನ್ನೆ ದಿವಸ ಅಂದರೆ ಮಂಗಳವಾರದ ದಿವಸ ಏನಾಯಿತು, ನಾನು ಎಲ್ಲಿಗೆ ಹೋಗಿದ್ದೆ, ಏನೇನು ತಿಂದೆ, ಏನೆಲ್ಲ ಆಯಿತು, ಹಾಗೆ ಮಂಗಳವಾರದ ವ್ಲಾಗು ಹಾಗೆ ಬುಧವಾರದ ವ್ಲಾಗ್ ಸಹಿತ ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ. ವಿಡಿಯೋನ ಕೊನೆವರೆಗೂ ನೋಡಿ, ಹಾಗೆ ನಮ್ಮ ನಂದಿ ವ್ಲಾಗ್ಸ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಖಂಡಿತವಾಗೂ. ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಪ್ಲೀಸ್. ವಿಡಿಯೋನ ಕೊನೆವರೆಗೂ ನೋಡಿ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ, ಕಡೆವರೆಗೂ ನೋಡಿ. ಹಾಗೆ ಇಷ್ಟ ಆದರೆ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಬನ್ನಿ ನೋಡೋಣವಾ. ಸೋಮವಾರ ದಿವಸ ನೈಟು ಚಪಾತಿ ಪಲ್ಯ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೆ. ಆದರೆ ಈ ವಿಡಿಯೋ ಎಲ್ಲ ಎಡಿಟಿಂಗ್ ಮಾಡಿಕೊಂಡು ಲೇಟ್ ಆಗೋಯ್ತಪ್ಪ, ತುಂಬಾ ಲೇಟ್ ಆಗೋಯ್ತು. ಆ ಕಾರಣಕ್ಕಾಗಿ ಆಲೂಗಡ್ಡೆ ತಂದಿದ್ದೆ ಪಲ್ಯ ಮಾಡೋಣ ಅಂತ, ಬೇರೆ ರೀತಿಯಲ್ಲಿ ಕರಿ ಥರ ಮಾಡೋಣ ಅಂತ. ಆದರೆ ಆಲೂಗಡ್ಡೆ ಬಾತ್ ಆಯಿತು ನೋಡ್ರಿ. ಅವತ್ತಂತೂ ಪಲ್ಯ ಮಾಡೋಕ್ಕಾಗಿಲ್ಲ, ಈ ರೀತಿ ಟೈಮ್ ಆಗಿದ್ದ ಕಾರಣದಿಂದಾಗಿ ಆಲೂಗಡ್ಡೆ ಬಾತ್ ಮಾಡಿದೆ. ಆರಾಮಾಗಿ ಎಲ್ಲ ಒಗ್ಗರಣೆ ಹಾಕ್ಕೊಂಡು ಎಲ್ಲ ಮಸಾಲೆ ಪುಡಿಗಳು ಸೇರಿಸಿ ಆಲೂಗಡ್ಡೆ ದೊಡ್ಡ ದೊಡ್ಡದಾಗಿ ಹಚ್ಚಾಕಿ ಒಂದು 2 ವಿಜಿಲ್ ಬರ್ಸ್ಕೊಂಡ್ರೆ ಆಗೋಗುತ್ತೆ, ಬೇಗನೆ ಆಗುತ್ತೆ. ತುಂಬಾ ಚೆನ್ನಾಗಿತ್ತು ಸಾಯ್ತ. ಬೇರೆ ತರಕಾರಿ ಹಾಕಿಲ್ಲ ಅಂದ್ರೂ ಆಲೂಗಡ್ಡೆ ಹಾಕಿ ಮಾಡಿರೋದ್ರಿಂದ ತುಂಬ ಚೆನ್ನಾಗಿತ್ತು. ಜೊತೆಗೆ ಮೊಸರು ಜೊತೆಗೆ ಸೇರಿಸ್ಕೊಂಡು ಬಿಸಿ ಬಿಸಿಯಾಗಿ ಸೋಮವಾರ ನೈಟು ಈ ಆಲೂಗಡ್ಡೆ ಬಾತು ತಿಂದ್ವಿ. ಹಾಗೆ ಮಂಗಳವಾರದ ದಿವಸ ನಾನು ಊರಿಗೆ ಹೋಗ್ಬೇಕು ಅಂತ, ಅಮ್ಮ ಮನೆಗೆ ಹೋಗ್ಬೇಕು ಅಂತ ಹೋಗ್ತಾಯಿದ್ದೆ. ನೋಡ್ರಿ 8:45 ಸಮಯ ಕಣ್ರಿ, ಬೆಳಗ್ಗೆ. ಅಲ್ಲ, ಇಲ್ಲಿ ನಾವು ಮನೆ ಬಿಡೋವಾಗ ಮಂಜೇ ಇರಲಿಲ್ಲ ಕಣ್ರಿ. ಹೋಗ್ತಾ ಹೋಗ್ತಾ ನೋಡ್ತಾ ಇದ್ದೀನಿ, ಮುಂದೆಗಡೆ ವೆಹಿಕಲ್ಲೇ ಕಾಣಿಸ್ತಾ ಇಲ್ಲ, ಅಷ್ಟೊಂದು ಮಂಜು ಕಣ್ರಿ. ನೋಡಿ, ವಿಪರೀತ ಆಗೋಗಿದೆ ಮಂಜಂತೂ. ಅಷ್ಟೇ ಅಲ್ಲ, ಬೆಂಗಳೂರಲ್ಲಂತೂ ಟ್ರಾಫಿಕ್ಕು ತಲೆ ಅಂತೂ ಚಿಟ್ಟಿಡ್ದೋಯ್ತು ಕಣ್ರಿ. ಈ ಟ್ರಾಫಿಕ್ಕಲ್ಲಿ ಬೆಂಗಳೂರು ತಲುಪೋ ಅಷ್ಟೊತ್ತಿಗೆ 12:30 ಆಯಿತು ಕಣ್ರಿ. ಬೆಂಗಳೂರಿಗೆ ಹೋಗೋ ಅಷ್ಟೊತ್ತಿಗೆ ನೋಡಿ ಏನು ಟ್ರಾಫಿಕ್ಕು, ಸಿಗ್ನಲ್ಲು ಟ್ರಾಫಿಕ್ಕು, ವಿಪರೀತ ಕಣ್ರಿ. ಬೆಳಗ್ಗೆ ಮಾತ್ರ ಇರುತ್ತೆ ಟ್ರಾಫಿಕ್ಕು ಅಂದ್ಕೊಂಡ್ರೆ ಮಧ್ಯಾಹ್ನ ಸಹಿತ ಇತ್ತು. 11 ಗಂಟೆ ಮೇಲೆ ಸಹಿತನೂ ತುಂಬಾ ಟ್ರಾಫಿಕ್ ನೋಡಿ. ಮೂವೇ ಆಗ್ತಾಯಿಲ್ಲ ವೆಹಿಕಲ್ಸ್ ಅಂತೂ. ತಿಂಡಿ ಕೂಡ ತಿಂದಿರಲಿಲ್ಲ ಮನೆಯಲ್ಲೇ, ತುಂಬ ಹಶ್ವಾಗ್ತಾಯಿತ್ತು. ಆ ಕಾರಣಕ್ಕಾಗಿ ಈ ಫ್ರೂಟ್ಸನ್ನು ತಿನ್ನೋಣ ಅಂತ ತಗೊಂಡೆ. ನೋಡಿ, ಅರ್ಧ ತಿಂದಮೇಲೆ ನಿಮಗೆಲ್ಲರಿಗೂ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ಅಷ್ಟೊಂದು ಹಶ್ವಾಗಿತ್ತು, ಆಗಿರಲ್ವ ಮತ್ತೆ. 12:30 ಆದರೆ ಈ ರೀತಿಯಾಗಿ ಫ್ರೂಟ್ಸು ಸಹಿತ ಬಸ್ಸಲ್ಲಿ ಕೂತ್ಕೊಂಡೇ ತಿಂದಿದ್ದಾಯಿತು. ಆಮೇಲೆ ಮನೆಗೆ ಹೋದೆ, ಅಮ್ಮ ಮನೆಗೆ. ಅವರು ಬಸ್ಸಾರು ಮಾಡಿದರು. ಬಸ್ಸಾರು ಅಂದರೆ ನನ್ನ ಫೇವ್ರೇಟ್ ಕಣ್ರಿ. ನಿಮಗೆಲ್ಲ ಏನು ಫೇವ್ರೇಟ್ ಅಂತ ಕಮೆಂಟ್ ಮಾಡಿ. ಹಾಗೆ ಸೊಪ್ಪು, ಅಲಸಂದೆ ಕಾಳು, ಬೇಳೆ ಎಲ್ಲ ಹಾಕಿ ಬಸ್ಸಾರು, ರೈಸು, ಮುದ್ದೆ ಜೊತೆಗೆ ರೈಸ್ ಬಾತು ಸಹಿತ ಎಲ್ಲ ನೋಡಿ. ಅವರು ಊಟ ಮಾಡ್ತಾಯಿದ್ರು, ನಾನು ಊಟ ಮಾಡಿದೆ ಜೊತೆಯಲ್ಲಿ. ಹೀಗೆ ಊಟ ಕೂಡ ಮುಗಿಸಿದ್ದಾಯಿತು ಕಣ್ರಿ. ಆಮೇಲೆ ತಿಂಡಿ ಆಗಲಿ ಊಟ ಆಗಲಿ ಆದ ನಂತರ ನನಗೆ ಟೀ ಇರಲೇಬೇಕು. ಆಮೇಲೆ ಟೀ ಮಾಡಿಕೊಟ್ರು ನಮ್ಮ ಅತ್ತಿಗೆ. ಟೀ ಕುಡಿತಾ ಇದ್ದೆ, ಜೊತೆಗೆ ಪುರಿ ಕೂಡ ಕೊಟ್ಟರು. ಅಂದರೆ ಕಡಲೆ ಪುರಿ ಹಾಕ್ಕೊಂಡು ಟೀ ಜೊತೆಗೆ ತಿನ್ನೋದಂತೂ ತುಂಬಾ ಸಖತ್ತಾಗಿರುತ್ತೆ. ನಾವು ಚಿಕ್ಕ ವಯಸ್ಸಲ್ಲಿ ಈ ರೀತಿಯಾಗಿ ಕಾಫಿಗೆ ಆಗಲಿ ಟೀಗೆ ಆಗಲಿ ಈ ರೀತಿ ಕಡಲೆಪುರಿ ಹಾಕ್ಕೊಂಡು ಈ ರೀತಿಯಾಗಿ ತಿಂತಾಯಿದ್ವಿ. ತುಂಬಾ ಇಷ್ಟ ಆಯಿತು ನನಗಂತೂ. ಇಷ್ಟನೂ ಸಹಿತ ನಿಮಗೆಲ್ಲ ಇಷ್ಟನಾ? ನೀವು ಈ ರೀತಿ ತಿಂತಾಯಿದ್ರೆ ಕಮೆಂಟ್ ಮಾಡಿ. ಹಾಗೆ ಅಮ್ಮ ಮನೇಲಿರುವಂತಹ ಈ ರೀತಿ ಫಿಶ್ವೇರಿಯಮ್ ಆಗಿರುತ್ತೆ, ಅಕ್ವೇರಿಯಮ್ಮು ನೋಡಿ ಎಷ್ಟು ಚೆನ್ನಾಗಿದೆ. ಒಂದು 5-6 ಮೀನುಗಳಿದೆ ಅನ್ಕೊತೀನಿ, ಫಿಶಸ್ಸು ನೋಡಿ. ಒಂದೊಂದು ಥರ ಇದೆ ನೋಡಿ. ಎಷ್ಟು ಚೆನ್ನಾಗಿತ್ತು ಅಂದರೆ ಫಿಶ್ವೇರಿಯಮ್ಮು ತುಂಬಾ ಚೆನ್ನಾಗಿತ್ತು ಕಣ್ರಿ. ಅಕ್ವೇರಿಯಮ್ ಅಂತೂ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಲ್ವ ಇಲ್ಲಿರೋ ಮೀನುಗಳೆಲ್ಲ. ಈ ಕಡೆ ಅಂತೂ ಸಣ್ಣದೊಂದು ಮೀನಿದೆ ಕಣ್ರಿ. ಆ ಮೀನಂತೂ ಈ ಕಡೆ ಬರಲೇ ಇಲ್ಲ. ಆ ಫಿಶ್ ಅಂತೂ ನೋಡಿ, ಈ ಕಡೆ ತೋರಿಸ್ತಾ ಇದ್ದೀನಿ ನೋಡಿ, ಅಲ್ಲೇ ಇದೆ ನೋಡಿ, ಸಣ್ಣ ಮೀನು, ಪುಟ್ಟದು ಮರಿ ಮೀನು ಫಿಶ್ಶು. ನೋಡಿದ್ರಲ್ವಾ ಎಷ್ಟು ಚೆನ್ನಾಗಿದೆ ಅಕ್ವೇರಿಯಮ್ ಅಂತೂ. ಫಿಶ್ದು ತುಂಬ ಚೆನ್ನಾಗಿದೆ, ಕಲರ್ ಲೈಟ್ಗಳು ಬೇರೆ. ಅದಕ್ಕೆ ಈ ರೀತಿಯಾಗಿ ಇಲ್ಲಿ ನಿಮಗೂ ಒಂದು ವಿಡಿಯೋ ಅಂತ ಈ ರೀತಿಯಾಗಿ ವಿಡಿಯೋ ಮಾಡಿಕೊಂಡು ನಿಮಗೆಲ್ರಿಗೂ ತೋರಿಸ್ತಾ ಇದ್ದೀನಿ. ಚೆನ್ನಾಗಿದೆಯಲ್ವಾ? ಡೆಕೋರೇಷನ್ಗೆ ಅಂತ ನೋಡಿ ಅದ್ರ ಮೇಲೆ ಬೊಂಬೆ ಸಹಿತ ಇಕ್ಕಿದ್ದಾರೆ. ಅಕ್ವೇರಿಯಂ ಮೇಲೆ ಒಂದು ಬೊಂಬೆ. ಚೆನ್ನಾಗಿದೆ ಅಲ್ವಾ? ತುಂಬ ಚೆನ್ನಾಗಿದೆ ಲೈಟಿಂಗು, ಅದರಲ್ಲಿರೋ ಫಿಶಸ್ಸು. ನಮ್ಮ ಮನೇಲಂತೂ ಇಲ್ಲ, ನಿಮ್ಮ ಮನೇಲಿ ಇದೆಯಾ ಫಿಶ್ವೇರಿಯಮ್ಮು?
ಹಾಗೆ ಅಮ್ಮ ಬನಶಂಕರಿ ದೇವಸ್ಥಾನಕ್ಕೆ ಹೋಗಿದ್ರು, ಪ್ರಸಾದ ತಂದಿದ್ರು ಕಣ್ರಿ. ಯಾವಾಗಲೋ ತಿಂದಿದ್ದು ಅಲ್ಲಿ ಚಿತ್ರಾನ್ನ ಪ್ರಸಾದ ಅಂದರೆ ತುಂಬಾ ಫೇವ್ರೇಟು ನನಗಂತೂ. ತುಂಬಾ ಚೆನ್ನಾಗಿರುತ್ತೆ, ಹಾಗೆ ತುಂಬ ಫೇಮಸ್ ಕೂಡ ಹೌದು. ನಾವು ಮನೇಲಿ ಮಾಡಿದ್ರೆ ಹಂಗಿರುತ್ತಾ ಹೋಗ್ಲಿ, ಸಕ್ಕತ್ತಾಗಿತ್ತು ಕಣ್ರಿ. ನೋಡಿ, ಇಷ್ಟರಲ್ಲಿ 5-6 ಜನ ತಿಂದಿದ್ದೀವಿ. ಅಷ್ಟೇ ಅಲ್ಲ, ಜೊತೆಗೆ ಪಂಚಾಮೃತ ಕೂಡ ಕೊಟ್ಟರು, ತಗೊಂಬಂದಿದ್ರು ಅಮ್ಮ ಅಂತೂ ಈ ರೀತಿ ಡಬ್ಬಿನಲ್ಲಿ ಹಾಕ್ಕೊಂಡು. ನಾನು ಸ್ವಲ್ಪ ನೋಡಿ, ಇಲ್ಲಿಂದ ಹೋಗಿ ನಾವು ಬೆಂಗಳೂರಿಗೆ ಹೋಗಿ ಬನಶಂಕರಿ ದೇವಸ್ಥಾನದ್ದು ಪ್ರಸಾದ ತೀರ್ಥ ತಿನ್ನಬೇಕು ಅಂದರೆ ಅದೃಷ್ಟ ಇರಬೇಕಲ್ವಾ. ಅದು ಅಮ್ಮನ ಪ್ರಸಾದ ಅಲ್ವಾ. ನೋಡಿ, ಪ್ರಸಾದ ಹಾಗೆ ಪಂಚಾಮೃತ ಪ್ರಸಾದ ಸಹಿತ ತಿಂದು ಕುಡಿದು ಆದ ನಂತರ ಅಣ್ಣ ಕಲ್ಲಂಗಡಿ ಹಣ್ಣು ತಗೊಂಬಂದ. ಈ ರೀತಿಯಾಗಿತ್ತು ಕಲ್ಲಂಗಡಿ ಹಣ್ಣಂತೂ, ತುಂಬಾ ಸ್ವೀಟ್ ಆಗಿತ್ತು. ಇದು ಮೇಲೆ ಎಲ್ಲ ಬ್ಲಾಕ್ ಆಗಿರುತ್ತೆ ನೋಡ್ರಿ, ಆ ಥರ ಕಲ್ಲಂಗಡಿ ಹಣ್ಣು. ನಾನು ಹೇಳಿದೆ, ಈ ರೀತಿಯಾಗಿ ಹೊಸ ಥರ ಪಟ್ಟೆ ಪಟ್ಟೆ ಬಂದಿರುತ್ತೆ ನೋಡ್ರಿ, ಗ್ರೀನು ವೈಟು, ಆ ರೀತಿ ಕಲ್ಲಂಗಡಿ ಹಣ್ಣು ತರಬಾರ್ದ ಅಂದರೆ ಇಲ್ಲ, ಇದು ಚೆನ್ನಾಗಿದೆ ಅಂದರು. ಹಾಗೆ ನೈಟು ನೋಡಿ, ಬೆಳಗ್ಗೆನೇ ಟ್ರಾಫಿಕ್ಕು ಅಂದ್ಕೊಂಡ್ರೆ ನೈಟ್ ಸಹಿತ ಇದೇ ಟ್ರಾಫಿಕ್ಕೇ. ಬೆಂಗಳೂರಲ್ವಾ, ನಮ್ಮ ಬೆಂಗಳೂರು, ಇಷ್ಟು ಮಾತ್ರ ಟ್ರಾಫಿಕ್ ಇಲ್ಲ ಅಂದರೆ ಹೇಗೆ ಹೇಳಿ. ಎಲ್ಲರೂ ಇರೋ ಕಾರಣಕ್ಕೆ, ಹಾಗೆ ಬೆಂಗಳೂರಲ್ಲಿ ವೆಹಿಕಲ್ಸು ಜಾಸ್ತಿ ಇರೋ ಕಾರಣಕ್ಕೆ ಈ ರೀತಿಯಾಗಿ ಟ್ರಾಫಿಕ್ ಇರಲೇಬೇಕಾಗಿತ್ತೆ. ಬೆಂಗಳೂರು ನಗರ ಅನ್ನೋದೇನಕ್ಕೆ, ರಾಜಧಾನಿ ಅನ್ನೋದಕ್ಕೆ. ಹಾಗೆ ಬುಧವಾರ ಅಮಾವಾಸ್ಯೆ ಅಲ್ವಾ, ಆ ರೀತಿಯಾಗಿ ಬಾಗಿಲಿಗೆಲ್ಲ ನೀರು ಹಾಕಿ ಈ ರೀತಿಯಾಗಿ ಸಣ್ಣದೊಂದು ರಂಗೋಲಿ ಹಾಕಿದೆ. ದೇವ್ರದ್ದು ವಿಡಿಯೋ ಮಾಡೋಕ್ಕಾಗಲಿಲ್ಲ. ಇನ್ನೊಂದು ಅಮಾವಾಸ್ಯೆಗೆ ನಿಮಗೆ ಪೂರ್ತಿಯಾಗಿ ಈ ರೀತಿಯಾಗಿ ದೇವ್ರ ಮನೆಯದು ವಿಡಿಯೋ ಏನೇನು ಮಾಡ್ಬೋದು ಅಮಾವಾಸ್ಯೆಗೆ ಅನ್ನೋದನ್ನೆಲ್ಲ ಮುಂದಿನ ಅಮಾವಾಸ್ಯೆಗೆ ತಿಳಿಸ್ಕೊಡ್ತೀನಿ. ಇವತ್ತು ಇಷ್ಟು ಮಾತ್ರ ಅಮಾವಾಸ್ಯೆದು. ಹಾಗೆ ನಾನು ಕೆಮ್ಮು, ನೆಗಡಿ ಹಾಗೆ ಜ್ವರಕ್ಕೆ ಈ ಸೀಸನಲ್ಲಿ ಒಂದು ಕಷಾಯ ಸಹ ಮಾಡಿ ತಿಳಿಸಿದ್ದೀನಿ ನಿಮಗಂತೂ. ಚಕ್ಕೆ, ಲವಂಗ, ಜೀರಿಗೆ ಹಾಗೆ ಶುಂಠಿ ಹಾಗೆ 1 ಏಲಕ್ಕಿ ಹಾಗೆ ಕುಟ್ಟಿ ಸೇರಿಸ್ಕೊಂಡು 2 ಗ್ಲಾಸ್ ನೀರಿಗೆ 1 ಗ್ಲಾಸ್ ನೀರಾಗೋವರೆಗೂ ಚೆನ್ನಾಗಿ ಕುದಿಸ್ಕೊಬೇಕಾಗತ್ತೆ. ಜೊತೆಗೆ ತುಳಸಿ ಎಲೆನ ತೊಳೆದು ಸಹಿತ ಸೇರಿಸ್ಕೋಬೇಕು. ಈ ರೀತಿ ತುಳಸಿ ಎಲೆ ಎಲ್ಲ ಸೇರಿಸಿದ ನಂತರ 2 ಗ್ಲಾಸ್ ನೀರು ಹಾಕಿದರೆ ನಾವು 1 ಗ್ಲಾಸ್ ಆಗಬೇಕು ಕಂಡ್ರೆ ಅಷ್ಟು ಚೆನ್ನಾಗಿ ಕುದಿಸ್ಕೋಬೇಕು. ಹಾಗೆ 1 ಗ್ಲಾಸ್ ಹಾಲು ಹಾಕಿ ಸ್ವಲ್ಪ ಸಕ್ಕರೆ ಹಾಗೆ ಸ್ವಲ್ಪ ಅರಿಶಿನ ಪುಡಿ ಹಾಕಿ ಸೇರಿಸಿ ಚೆನ್ನಾಗಿ ಕುದಿಸ್ಕೊಂಡ್ರೆ ಈ ಹಾಲು ರೆಡಿ ಆಗುತ್ತೆ. ಕೆಮ್ಮು, ನೆಗಡಿ, ಜ್ವರ ಎಲ್ಲದಕ್ಕೂ ಒಳ್ಳೆಯದು. ಈ ಸೀಸನಲ್ಲಂತೂ ನೀವು ಟ್ರೈ ಮಾಡಲೇಬೇಕು. ತುಂಬ ಚೆನ್ನಾಗಿರುತ್ತೆ ಕಣ್ರಿ. ಹಾಗೆ ಇದಾಗಿತ್ತು ಇವತ್ತಿನ ವ್ಲಾಗ್ ವಿಡಿಯೋ. ಇನ್ನೊಂದು ಹೊಸ ವಿಡಿಯೋ ಜೊತೆ ನಿಮ್ಮೊಂದಿಗೆ ಇರ್ತೀನಿ. ಅಲ್ಲಿವರೆಗೂ ವೀಕ್ಷಿಸಿದವರೆಲ್ಲರಿಗೂ ಧನ್ಯವಾದಗಳು.